ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಏನಪ್ಪ ವಿಶೇಷತೆ ಅಂತಂದರೆ, ಪ್ರತಿಯೊಬ್ಬ ಮಹಿಳೆಗೂ ಕೂದಲುದ್ರ ಸಮಸ್ಯೆ ಇದ್ದೇ ಇರುತ್ತೆ. ನನಗೂ ಕೂದಲು ತುಂಬ ಚೆನ್ನಾಗಿ ಉದ್ದಕ್ಕೆ ಬೆಳಿಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಅಲ್ವಾ? ಹಾಗಿದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫಸ್ಟಿಂದ ಎಂಡ್ವರೆಗೂ ಕಂಪ್ಲೀಟಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ನೀವು ಸಹ ಈ ಎಣ್ಣೆನ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಾದಮೇಲೆ 2 ತಿಂಗಳಿಗೆ 3 ತಿಂಗಳು ಹಚ್ಬಿಟ್ಟು ಬಿಟ್ಬಿಡೋದಲ್ಲ, ಕಂಪಲ್ಸರಿ 6 ತಿಂಗಳು ಹಚ್ಚಲೇಬೇಕು ಎಣ್ಣೆನ. 6 ತಿಂಗಳು ಕಂಪಲ್ಸರಿ ಹಚ್ಚಿದ್ರೆ ಮಾತ್ರ ಅದರ ರಿಸಲ್ಟು ನಿಮಗೂ ಸಹ ಗೊತ್ತಾಗುತ್ತೆ. ನಾನು ಇಲ್ಲಿ ನನ್ನ ಮಕ್ಕಳಿಗೆ 2 ವರ್ಷದಿಂದ ಈ ಎಣ್ಣೆ ರಿಸಲ್ಟು ತುಂಬ ಚೆನ್ನಾಗಿ ನನಗೆ ಗೊತ್ತಾಗಿರೋದ್ರಿಂದ 2 ವರ್ಷದಿಂದ ಸಹ ನಾನು ಈ ಎಣ್ಣೆನ ಮನೆಯಲ್ಲೇ ತಯಾರು ಮಾಡಿಕೊಂಡು ನನ್ನ ಮಕ್ಳಿಗೆ ಹಚ್ತಾ ಇದ್ದೀನಿ. ನೋಡಿ, ನನ್ನ ಮಕ್ಕಳು ಕೂದಲು ಎಷ್ಟು ಉದ್ದ ಬೆಳೆದಿದೆ, ಹಾಗೆ ಒತ್ತಿಗೆ ಬೆಳೆದಿದೆ ಅಂತ ನೀವೇ ನೋಡಿ. ಹಾಗಿದ್ರೆ ತಡ ಮಾಡೋದು ಬೇಡ, ಎಣ್ಣೆ ಹೇಗೆ ತಯಾರು ಮಾಡೋದು ಅಂತ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಆದರೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋಂಗಿಲ್ಲ, ಫಸ್ಟಿಂದ ಎಂಡ್ವರೆಗೂ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ನಾನು ಈ ಎಣ್ಣೆ ತಯಾರು ಮಾಡೋಕ್ಕೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಲೋ ಫ್ಲೇಮಲ್ಲಿ ಉರಿ ಇಟ್ಟಿದ್ದೀನಿ. ಅದಕ್ಕೆ ನಾನು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಇಲ್ಲಿ ನನಗೆ 6 ತಿಂಗಳು ಬೇಕು ಎಣ್ಣೆ. 6 ತಿಂಗಳಿಗೆ ಒಂದ್ಸಲಿ ನಾನು ಇದನ್ನು ಮಾಡ್ಕೊಳ್ಳೋದು. ಹಂಗಾಗಿ ನನಗೆ 6 ತಿಂಗಳಿಗೋಸ್ಕರ ಬೇಕಾಗಿರೋದ್ರಿಂದ ನಾನು ಎಲ್ಲ ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ. ನಿಮಗೆ 10 ದಿವಸಕ್ಕೆ ಎಷ್ಟು ದಿವಸಕ್ಕೆ ಇಷ್ಟ ಆಗುತ್ತೋ, ನಿಮ್ಗೆ ಎಷ್ಟೆಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೆಷ್ಟು ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಅರ್ಧ kg ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಆಗಬೇಕು ಕೊಬ್ಬರಿ ಎಣ್ಣೆ. ಆನಂತರ ಅದ್ರ ಜೊತೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಹರಳೆಣ್ಣೆ ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ. ಅದನ್ನು ಸಹ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ 2 ಸ್ವಲ್ಪ ಕಾದ್ಮೇಲೆ 250 ಗ್ರಾಮು ಆಲ್ಮಂಡ್ ಆಯಿಲ್ ಹಾಕಿದ್ದೀನಿ. ಆನಂತರ ಇದಕ್ಕೆ ನಾನು 20ರಿಂದ 25 ಬೆಟ್ಟದ ನೆಲ್ಲಿಕಾಯಿ ತಗೊಂಡು ಸಣ್ಣಗೆ ಪೀಸ್ ಮಾಡಿಕೊಂಡು ತೊಳೆದ್ಬಿಟ್ಟು ಒರೆಸಿ ಹಾಕಿದ್ದೀನಿ. ಅಂದರೆ ತೊಳೆದ ತಕ್ಷಣ ನೀವು ಡೈರೆಕ್ಟು ಎಣ್ಣೆ ಒಳಗಡೆ ಹಾಕ್ಬಿಟ್ರೆ ನಿಮಗೆ ಮುಖಕ್ಕೆಲ್ಲ ಎಣ್ಣೆ ಸಿಡಿದ್ಬಿಡುತ್ತೆ. ಆ ಥರ ತಪ್ಪು ಯಾರೂ ಮಾಡೋಕ್ಕೆ ಹೋಗ್ಬಿಡಿ. ಅದನ್ನು ಪೀಸ್ಗಳಾಗಿ ಕಟ್ ಮಾಡಿದ್ರೆ ಅದನ್ನು ತೊಳೆದ್ಬಿಟ್ಟು ಧೂಳಿರುತ್ತಲ್ವ, ತೊಳೆದ್ಬಿಟ್ಟು ಒರೆಸಿ ಒಂದು ಬಟ್ಟೆಯಲ್ಲಿ ತವದ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಹಾಕಿ, ಆವಾಗ ಅದು ಸಿಡಿಯಲ್ಲ. ಆನಂತರ ಇದಕ್ಕೆ 10ರಿಂದ 15 ಈರುಳ್ಳಿ ತೊಗೊಂಡಿದ್ದೀನಿ, ಉದ್ದುದ್ದು ಕಟ್ ಮಾಡಿಕೊಂಡು. ಇದನ್ನು ಸಹ ಎಣ್ಣೆ ಒಳಗಡೆ ಹಾಕಿ ಅದು ಬೆಟ್ಟದ ನೆಲ್ಲಿಕಾಯಿ ಹಾಗೆ ಈರುಳ್ಳಿ ಎರಡೂ ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಬೇಕು. ಅಂದರೆ ನೀವು ಗ್ಯಾಸ್ನ ಜೋರು ಮಾಡೋಂಗಿಲ್ಲ, ಲೋ ಫ್ಲೇಮಲ್ಲೇ ಇಟ್ಟಿರಬೇಕು. ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದು ಬೆಟ್ಟದ ನೆಲ್ಲಿಕಾಯಿ ಈರುಳ್ಳಿ ತುಂಬ ಚೆನ್ನಾಗಿ ಬೆಂದಿರಬೇಕು. ಆಗಿದ್ದಾಗ ನೀವು ನಿಮ್ಮ ಮನೆ ಮುಂದೆ ಊರಲ್ಲೆಲ್ಲಾದರೂ ಇರುತ್ತಲ್ವ ಬಿಳಿ ದಾಸವಾಳದ ಹೂವು, ಒಂದು ಸುತ್ತಿಂದು ಬಿಳಿ ದಾಸವಾಳದ ಹೂವು ಇರುತ್ತಲ್ವ, ಅದನ್ನು ಸುಮಾರು 20ರಿಂದ 25 ಹೂವು ತಗೊಳ್ಳಿ. ಅದನ್ನು ಸಹ ಆ ಎಣ್ಣೆಲ್ಲಿ ಹಾಕಿ, ಆದರೆ ಈರುಳ್ಳಿ ಬೆಟ್ಟದ ನೆಲ್ಲಿಕಾಯಿ ಬೆಂದಾದ್ಮೇಲೆ ಹಾಕಬೇಕು. ಬೆಂದಾದ್ಮೇಲೆ ಹಾಕಿದ್ಮೇಲೆ ಆನಂತರ ಎಲೆನೇ ತಗೊಳ್ಳಿ. ಏನು ಬಿಳಿ ದಾಸವಾಳದ ಗಿಡದ ಎಲೆ ಇರುತ್ತಲ್ವ, ಅದನ್ನು ಒಂದು ಮುಷ್ಟಿಯಷ್ಟು ತಗೊಳ್ಳಿ. ಅದನ್ನು ಸಹ ನೀಟಾಗಿ ತೊಳೆದ್ಬಿಟ್ಟು ಹಾಕಿ, ಆಯಿತಾ? ಅದು ಫುಲ್ಲು ಹಾಕಿ ಚೆನ್ನಾಗಿ ಬೆಂದ ಮೇಲೆ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಅದರಲ್ಲಿ ಹಾಕಿದ್ರ ಲೋ ಫ್ಲೇಮಲ್ಲಿ ಎಲ್ಲನೂ ಚೆನ್ನಾಗಿ ಕುದಿಸಿದ್ಮೇಲೆ ಏನು ಮಾಡ್ತೀರಾ, ಆಲಿವೆರಾ ಜೆಲ್ ಇದೆಯಲ್ಲ, ಎಲ್ಲರ ಮನೆ ಹತ್ರನೂ ಪಾರ್ಟಲ್ಲಿ ಹಾಕಿರ್ತೀರಲ್ವ ಆಲಿವೆರಾ ಜೆಲ್ಲು, ಅದನ್ನು ಒಂದು 3 ಪಟ್ಟೆ ತಗೊಂಬನ್ನಿ. ಕಟ್ ಮಾಡಿಕೊಂಡು ಸಿಪ್ಪೆ ಎಲ್ಲ ನೀಟಾಗಿ ಚಾಕುವಿಂದ ಎರೆದ್ಬಿಡಿ. ಅದನ್ನು ಸಣ್ಣ ಪೀಸ್ಗಳಾಗಿ, ಅಂದರೆ ಗ್ರೀನ್ ಕಲರ್ ಸಿಪ್ಪೆ ಇರುತ್ತಲ್ಲ ಮೇಲ್ಗಡೆ, ಅದು ಯಾವುದೂ ಇರಬಾರ್ದು. ಒಳಗಡೆ ಜೆಲ್ ಇರುತ್ತಲ್ಲ ಅದನ್ನು ಮಾತ್ರನೇ ತೊಗೋಬೇಕು. ಜೆಲ್ನ ತೊಗೊಂಡಾದ್ಮೇಲೆ ಅದನ್ನು ತೊಳಿಬೇಕು. ಅದರಲ್ಲಿ ಯೆಲ್ಲೋ ಕಲರೆಲ್ಲ ಇರುತ್ತಲ್ವ, ಅದನ್ನು ಡೈರೆಕ್ಟ್ ಹಾಕಬಾರ್ದು. ಆ ಜೆಲ್ನ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ನೀರಲ್ಲಿ ತೊಳೆದು ಆಮೇಲೆ ನೀವು ಎಣ್ಣೆಲ್ಲಿ ಹಾಕಬೇಕು. ನೀವು ಡೈರೆಕ್ಟು ಸಿಪ್ಪೆ ಸಮೇತ ಆಗಲಿ, ಆಮೇಲೆ ಅದರಲ್ಲಿ ಯೆಲ್ಲೋ ಕಲರೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಡೈರೆಕ್ಟಾಗಿ ಆಯಿಲಿಗೆ ನೀವು ಹಾಕೋಂಗಿಲ್ಲ. ಆಮೇಲೆ ನಾನು ಹೇಳಿದ್ದೊಂಥರ ಮಾಡಿ ನೀವೊಂಥರ ಮಾಡಿ ಕೂದಲು ಉದ್ರೋ ಥರ ಮಾಡಿಸ್ಕೋಬೇಡಿ. ಹಂಗಾಗಿ ಆಲಿವೆರಾ ಜೆಲ್ನ ತೊಗೊಂಡ್ಬಿಟ್ಟು ಅದನ್ನು ಸಿಪ್ಪೆ ಎಲ್ಲ ಎರೆದು ಜೆಲ್ ತಕ್ಕೊಂಡು ಅದನ್ನು ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ತೊಳೆದ್ಬಿಟ್ಟು ಎಣ್ಣೆ ಒಳಗಡೆ ಹಾಕಿದ್ರಾ, ಅದು ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ.
ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದೀತಾ ಇದೆ, ತುಂಬ ಚೆನ್ನಾಗಿ ಕುದೀತಾ ಇದೆ. ಆ ಕುದಿಯೋ ಟೈಮಲ್ಲಿ 1 ಸ್ಪೂನು ಮೆಂತ್ಯದ ಕಾಳನ್ನ ಹಾಕಿ ಎಲ್ಲನೂ ಸಹ 1/2 ಅವರು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಿ ಆರಿಸ್ಬಿಡಿ ಗ್ಯಾಸ್ನ. ಅದನ್ನು 1 ಗಂಟೆಯಷ್ಟು ಆರಕ್ಕೆ ಬಿಟ್ಬಿಡಿ. ಪ್ಲೇಟ್ ಮುಚ್ಚಿಬಿಟ್ಟು 1 ಅವರ್ ಆರಕ್ಕೆ ಬಿಟ್ಬಿಡಿ. ಚೆನ್ನಾಗೆ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಆ ಎಣ್ಣೆನ ಒಂದು ವೈಟ್ ಬಟ್ಟೆಯಲ್ಲಿ ಚೆನ್ನಾಗಿ ಸೋಸ್ಕೊಂಡಾದ್ಮೇಲೆ ಎಣ್ಣೆ ಎಲ್ಲ ನಿಮಗೆ ಸಿಗುತ್ತಲ್ವಾ, ಆಯಿತು, ಅದನ್ನು ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿ ಶೇಖರಣೆ ಮಾಡಿ ಇಟ್ಕೊಳ್ಳಿ. ಎಣ್ಣೆನ ಶೇಖರಣೆ ಮಾಡಿ ಬಾಟ್ಲಲ್ಲಿ ಹಾಕೊಂಡಿದ್ದಾಯಿತು. ಈಗೇನು ಮಾಡಬೇಕು ಮೇಡಮ್ ಅಂತ ಕೇಳ್ತಾ ಇದ್ದೀರಾ? ಈಗೇನು ಮಾಡಬೇಕಪ್ಪ ಅಂತಂದರೆ, ತಪ್ಪಲೆಯಲ್ಲಿ ಚೆನ್ನಾಗಿ ಬೇಯಿಸಿದ್ದು ಅಲೋವೆರಾ ಜೆಲ್ಲು, ಸೊಪ್ಪು ಎಲ್ಲ ತಳದಲ್ಲಿ ಗಷ್ಟ ಎಲ್ಲ ಹಂಗೆ ಇರುತ್ತೆ. ಅದನ್ನೇನು ತಗೊಂಡೋಗಿ ಎಸ್ಬಿಡೋದಷ್ಟೇನಾ? ಎಣ್ಣೆ ಸಿಕ್ಕೈತಲ್ಲ ನಮಗೆ ಅಂತ ಅಂದ್ಕೊತಾ ಇದ್ದೀರಾ? ಅದು ತಪ್ಪು. ಏನು ಮಾಡಬೇಕಪ್ಪ ಅಂತಂದರೆ, ನೀವು ಏನೇನು ಬೇಯಿಸಿರ್ತೀರೋ ಅದ್ರ ಡಿಸ್ಟೆಲ್ಲ ಅದರಲ್ಲಿ ಇರುತ್ತಲ್ಲ, ತಳದಲ್ಲಿ ಕುಂತಿರುತ್ತೆ, ಅದನ್ನು ಒಂದು ಬಿಳಿ ಬಟ್ಟೆ ತಗೋಬಿಟ್ಟು ಅದನ್ನೆಲ್ಲ ಅದರಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಹಿಂಡಿದಾಗ ಅದರ ರಸ ಎಲ್ಲ ಬರುತ್ತೆ. ಎಣ್ಣೆ ಇನ್ನೂ ಇರುತ್ತೆ ಅದರಲ್ಲಿ, ಎಣ್ಣೆ ರಸ 2 ಮಿಕ್ಸ್ ಆಗಿ ಬರುತ್ತೆ. ಆ ಬಂದಂಥ ರಸನ ಬಿಸಾಡಬಾರ್ದು. ನೀವೇನು ಶೇಖರಣೆ ಮಾಡಿ ಇಟ್ಕೊಂಡಿರ್ತೀರಲ್ವ ಎಣ್ಣೆನ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು, ಅದೇ ಎಣ್ಣೆಗೆ ಆ ರಸನೂ ಸಹ ಹಾಕ್ಕೋಬೇಕು. ಅದನ್ನು ವೇಸ್ಟ್ ಮಾಡೋಂಗಿಲ್ಲ. ಫುಲ್ಲು ಟೈಟಾಗಿ ಹಿಂಡಿದಾಗ ಬರುತ್ತೆ ರಸ. ಆ ರಸನ ನೀವು ಬಾಟ್ಲಲ್ಲಿ ಹಾಕೋಬೇಕು. ಆಮೇಲೆ ಆ ಒಟ್ಟು ಏನು ಹಿಂಡಿದಾಗ ಒಟ್ಟು ಏನು ಸಿಗುತ್ತೆ ವೈಟ್ ಬಟ್ಟೆಯಲ್ಲಿ, ಅದನ್ನು ಬೇಕಾದರೆ ಬಿಸಾಕಿ. ಓಕೆನಾ? ಹೀಗೆ ಎಣ್ಣೆ ತಯಾರು ಮಾಡಿಕೊಂಡು ನೀವು ಅದನ್ನು ಶೇಖರಣೆ ಮಾಡಿಕೊಂಡು ಒಂದು 6 ತಿಂಗಳಷ್ಟು ಶೇಖರಣೆ ಮಾಡಿ ಇಟ್ಕೋಬೋದು. 6 ತಿಂಗಳವರೆಗೂ ನೀವು ಅದನ್ನು ಕಾಪಾಡ್ಕೋಬೋದು. ಆಮೇಲೆ ನೀವು ವಾರಕ್ಕೆ 2 ಸಲ ಅನ್ನಂಗೆ ನೀವು ಪ್ರತಿ ವಾರನೂ ತಲೆಗೆ ಕೂದಲಿಗೆ ಎಣ್ಣೆ ಇಡ್ತಾ ಬನ್ನಿ. ಇಡೋಕ್ಕೂ ಮುಂಚೆ ಏನಪ್ಪ ಮಾಡ್ತೀರಾ ಅಂತಂದರೆ, ನಿಮ್ಗೆ ಎಷ್ಟು ಬೇಕೋ ಎಣ್ಣೆನ ಒಂದು ಬಟ್ಲಲ್ಲಿ ಬಗ್ಗಿಸ್ಕೊಳ್ಳಿ. ಅದಕ್ಕೆ ಒಂದು ಬೆಳ್ಳುಳ್ಳಿ ಎಸಲು ಅಂತಾರಲ್ಲ, ಅದನ್ನು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ನೀವು ತಲೆಗೆ ಎಣ್ಣೆ ಹಚ್ಚಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಹಚ್ಚಿ ನೋಡಿ, ನೀವು ಹಚ್ಕೊಳ್ಳಿ. ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋ ಪ್ರತಿಯೊಬ್ಬ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ಆಫ್ ಯು. ಬಾಯ್.